ಒಂದ್ ಹಾಕಿ ಅನ್ನ ಬೆಂದದಿಲ್ಲ ಅಂತ ನೋಡ್ಬೇಕಾದ್ರೆ ಒಂದು ಅಕ್ಕಿ ಅಗಳ ಒತ್ತಿದ್ರೆ ಸಾಕತ್ ಹಂಗ ಒಂದ್ 2-3 ಸಲ ಭೇಟಿ ಆದ್ರು. ನಿಮಗೆ ಹೇಗೆ ಅನ್ನಿಸುತ್ತಿದೆ? ಆ ಬ್ರೋದ ಮನಸ್ಸು ಹೆಂಗಂತ ಗೊತ್ತಾಗಲ್ಲ. ಲೈಕ್ ವಿದೌಟ್ ಎನಿ ಎಕ್ಸ್ಪೆಕ್ಟೇಷನ್ ಎಲ್ರಿಗೂ ಚಲೋ ಆಗ್ಲಿ ಅಂತ ಒಂದು ದೋಸ್ತರಿಗೆಲ್ರಿಗೂ ನಮಸ್ಕಾರ. ಇವತ್ತು ಹೋಗ್ತಾ ಇರೋದು ಮಹಾಗಾವ್ ಕ್ರಾಸಿಗೆ ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ಅಲ್ಲಿ ಶೂಟಿಂಗ್ ಅದ ಗಂಗಾ ವೆಬ್ ಸೀರೀಸ್ದು ಒಂದು ಸಾಂಗ್ ಶೂಟ್ ಮಾಡ್ಲಿಕ್ಕತ್ತಾರ. ಸೊ ಹೋಗ್ಬೇಕಾದ್ರೆ ನಮಗೆ ಏನು ಪ್ರಾಬ್ಲಮ್ ಆಯಿತು ಅಂದ್ರೆ ಬೈಕ್ ಕೈ ಕೊಟ್ಟದ. ಹಾಗಾಗಿ ನಾವು ಬೈಕ್ನ ರಿಪೇರಿ ಮಾಡಿಸ್ಕೊಲಿಕ್ಕೆ ಹೋಗ್ಬೇಕು. ಈಗ ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ. ಸೊ ನೋಡಿದ್ರಲ್ಲ, ಇದು ಪ್ಲಗ್ ಹೋಗಿತ್ತು ಗಾಡಿದು. ಸೊ ಈ ಪ್ಲಗ್ ತೊಗೊಂಡು ಬಂದು ಹೊಸದು ಹಾಕ್ಲಿಕ್ಕಂತೀವಿ. ಹೊಸದು ಹಾಕಿದ್ಮೇಲೆ ರೆಡಿ ಆಗ್ತದೆ ಗಾಡಿ ಮುಗಿಸ್ಕೊಂಡು ಅಲ್ಲಿ ಹೋಗ್ತೀವಿ. ಗಾಡಿ ಚಾಲು ಆಗ್ತದೆ. ಫೈನಲ್ ಆಗಿ ನಾವು ಈಗ ಲೊಕೇಶನ್ಗೆ ಬಂದೀವಿ. ಗಾಡಿ ಖರಾಬ್ ಆಗಿತ್ತು, ರಿಪೇರಿ ಮಾಡಿಕೊಂಡು ಇಲ್ಲಿ ಬಂದು ರೀಚ್ ಆಗಕ್ಕೆ ಲೇಟ್ ಆಗ್ಯದ. ಸೊ ಈಗ ಇಲ್ಲಿ ಶೂಟ್ ನಡ್ಲಿಕ್ಕೆ ಆಗ್ತದೆ. ಇದು ಶೂಟ್ ನಾನು ನಿಮಗೆ ತೋರಿಸ್ತೀನಿ, ಎಲ್ಲರೂ ನೋಡ್ಬೋದು. ಹೇಳ್ರಿ ಏನಾರ. What is the experience of this? First time it's not unit ಆಗ ತಗೊಂಡು ಮಾಡೋದಿಲ್ಲ. How is the experience? How is the experience? Very hard struggle. How are you feeling now? ಅಣ್ಣ ಮಾತ್ರ ಬಗ್ಗೆ ತಾನೆ ಕನ್ನಡ ಬರುತ್ತಾನೆ, ಕನ್ನಡ ಬರುತ್ತಲ್ಲ, ಮತ್ತೆ ಯಾಕೆ ಇಂಗ್ಲಿಷು ಲೆವೆಲ್ ಸ್ಕೋಪ್. How are you feeling now? Once again, how are you feeling now? ಫಸ್ಟ್ ಹಾಫ್ ಮುಗಿತ್ರಿ. ಸೊ ರೆಡಿ ರೆಡಿ ಮಾಡಿಸ್ಬೇಕು. ಏನ್ ಮಾಡತ್ತಿದೆ? ಏನಂದ ನಾಷ್ಟನಾಗ? ಅವಲಕ್ಕಿ, ಅನ್ನ, ಬೇಳೆ, ಉಪ್ಪಿನಕಾಯಿ, ನಿಂಬಿಕಾಯಿ, ಉಪ್ಪಿನಕಾಯಿ. ಪ್ರೊಡಕ್ಷನ್ ಜರ ಸಣ್ಣ ಅಡ್ಜಸ್ಟ್ ಮಾಡ್ತಾರೆ ಅಲ್ಲಿ. ಪ್ರೊಡಕ್ಷನ್ ಓನರ್ನು ಬಿಸಿ ಅರ ಪ್ರೊಡಕ್ಷನ್ದು. ಯಪ್ಪೋ ಏನೈತ್ರಿ? ಕೆಲಸ ಮಾಡತ್ರಿ ಬೇಡತ್ರಿ? ಕೆಲಸ ಮಾಡ್ರಿ, ಉಂಡಿ ಕೆಲಸ ಮಾಡ್ರಿ. ಹೌದಲ್ರಿ ಮೇಡಮ್? ಉಂಡಿ ಕೆಲಸ ಮಾಡ್ಬೇಕು. ವಾರ್ನಿಂಗ್. ಹಾ, ಫೈಟಿಂಗ್. ಒಂದ್ ಹಾಕಿ ಹೆಂಗಿತ್ತು? ವಿನ್ನು ಏನೋ ಹೇಳ್ತಾನೆ ನೋಡ್ರಿ. ಹಾ, ವಿನ್ನು ಏನ್ ನಡೆದು? ವಿನ್ನು
ಹೇಳಕ್ಕೇನು ಇಲ್ಲಿ ಸದ್ಯಕ್ಕೆ ಶಾರ್ಟ್ ರೆಡಿ ಅದ ಅಂತ ಶೂಟ್ ಮಾಡ್ಲತ್ತಾರ. ನೋಡ್ರಿ ಶೂಟ್ ಮಾಡ್ತಾರ, ಇವರೆಲ್ಲ ಬ್ಲಾಗ್ ತೋರಿಸ್ತಾರ ನೋಡ್ರಿ. ರಾಘು ಏನೋ ಹುಡುಕಾಡ್ಲಿಕ್ಕತ್ತಾರ, ಫುಲ್ ಸೀರಿಯಸ್ ಆಗಿ ಹುಡುಕಾಡ್ಲಿಕ್ಕತ್ತಾರ. ಸೊ ಏನ್ ಹುಡುಕಾಡ್ಲಿಕ್ಕತ್ತಾರ ಅಂತ ಹೇಳಿ ರಾಘು ಅವ್ರೇನ್ ತಿಳ್ಕೊಳ್ಳೋಣ. ನಾ ಏನ್ ಹುಡುಕಾಡ್ತೀನಿ ನಂಗೆ ಕೊನೆಗೆ ಮತ್ತೊಬ್ಬರು ಎಂಟ್ರಿ ಆದ್ರು. ಒನ್ಸ್ ಮೋರ್ ನಾ ಏನೋ ಹುಡುಕಾಡ್ತೀನಿ. ಇಲ್ಲಿವರೆಗೂ ಎಷ್ಟು ಹುಡುಗಿಗಳಿಗೆ ಪಟಾಯಿಸಿದ್ ಹೇಳ. ನೋ ಆನ್ಸರ್. ಸೆಕೆಂಡ್ ಕ್ವಶನ್ ಮರ್ತೆ ಹೋಯ್ತು. ಹೇಗ್ರಿ ನೀವು ಬ್ಲಾಗ್ ಮಾಡ್ತೀನಿ ಅಂತೀರಿ, ಎಲ್ಲ ಮರೆದು ಬಿಡ್ತಿರಲ್ಲ. ಹಂಗ ಜೀವನದಲ್ಲಿ ಮರುಕಲೆ ಇಂಪಾರ್ಟೆಂಟ್. ಯಾಕೆ ಗೊತ್ತ್ರಿ? ಹೇಳ್ರಿ ಯಾಕಂತ ಹೇಳ್ತೀನಿ ನಾವು. ಹೇಳ್ರಿ ನೀವು ಯಾಕಂತೇಳಿ. ಯಾಕಂದ್ರೆ ಹುಡುಗಿ ಬಿಟ್ಟೋದು ಆಕಿ ಬೇಕಲ್ಲ ನಾವು. ಆ ಕಾಯಿಲೆ ಇರ್ಬೇಕು ನಮಗ, ಇಲ್ಲಾಂದ್ರೆ ಮತ್ತೆ ಆಕಿ ನೆನಪನ ಸಾಯ್ತೇವ್ ನಾವು. ಓ ಈ ಮಾತಿಗೆ ನೀ ಏನ್ ಹೇಳ್ತೀವಿ ನಾವು? ಎಕ್ಸ್ಪೀರಿಯನ್ಸ್ ಪರ್ಸನ್ ನಾವು, ಏನ್ ಹೇಳಪ್ಲೇ ಇಲ್ಲ. ಅವ್ರಿಗೆ ಕೇಳ್ರಿ, ಕೌಂಟರ್ ಮಾತುಗಳು ಯಾವತ್ತೂ ತಪ್ಪಾಗಲ್ಲ. ಇವ್ರಿಗೆ ಕೇಳ್ರಿ, 8 ಹುಡುಗಿಯರ ಇವ್ರಿಗೆ. ಆ ಬಿಸಿ ಅಂಬದಾಸ್ 8 ಹುಡುಗಿಯರ ಅಂತಲ್ರಿ ನಿಮಗ. ಆಂಟಿಗುಳಿ ಪಟ್ಟ ಹೇಳ್ರಿ. ಅಂಬರೀಷ್ ಅಣ್ಣ ಅಂತಾರ, ಹುಡುಗಿಯರಿಲ್ಲ ಆಂಟಿ. ಓ ಎಲ್ಲ 50+. ಎಲ್ಲ 50+. ವಿನ್ನು ಇಂಥ ಹಾರ್ಡ್ ವರ್ಕ್ ಮಾಡ್ಲಿಕತ್ತಾನಂತ ಈಗ ನಿಮಗೆ ತೋರಿಸ್ತೀನಿ. ಸೊ ಈಗ ಎಷ್ಟು ಗುದ್ದಾಡ್ಲಿಕತ್ತ ನೋಡ್ರಿ. ಹಾ ಬರ್ಲಿ ಬರ್ಲಿ ಬರ್ಲಿ. ವೆರಿ ಗುಡ್. ಬಂತ್ ಇಷ್ಟು ತೆಗಿಲಿಕ್ಕೆ ನೀ ಬಾ ನಾ ಬಾ ಅಂತ ಕರ್. ವೆರಿ ಗುಡ್. ಪ್ಲಗ್ ತೆಗೆದು ಹೆಂಗೆ ಅನ್ಸ್ಲತ್ತದ? ಇಲ್ಲಿ ಶೂಟಿಂಗ್ ನೋಡ್ಲಿಕ್ಕ ಬರೀ ಮನುಷ್ಯರಷ್ಟೇ ಬರ್ತಾರ ಅಂತ ತಿಳ್ಕೊಬೇಡ್ರಿ, ಬಾಲ್ಯಗಳು ನೋಡ್ಲಿಕ್ ಬರ್ತಾವ. ಈಗ ಸಾಯಂಕಾಲ ತನಕ ಶೂಟಿಂಗ್ ಆಯ್ತು. ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಅರವಿಂದ್ ಜೋಗ ಕೆಲಸ ಮಾಡೋದ್ ಬಿಟ್ಟು ನೋಡ್ರಿ ಎಲ್ಲರೂ ಕೆಲಸ ಮಾಡ್ಲತ್ತಾರ. ಪೂರಾ ಪ್ಯಾಕಪ್ ನಡೆದದ. ಮತ್ತು ನಾಳೆ ಶೂಟ್ ಸ್ಟಾರ್ಟ್ ಆಗ್ತದೆ. ಸೊ ಅದು ಕಂಟಿನ್ಯೂ ನೆಕ್ಸ್ಟ್ ವಿಡಿಯೋನ ತೋರಿಸ್ತೀನಿ. ಗೆಸ್ಟ್ ರೋಲ್, ಗೆಸ್ಟ್ ಏನಂತೀರಿ, ಎಂಟ್ರಿ ಕೊಟ್ರ. ಗೊತ್ತಿಗೆ ಸರ್, ಬಾಲಿವುಡ್ ನಾಗ ಹೆಂಗ ಎವರ್ ಗ್ರೀನ್ ಬ್ಯೂಟಿ ರೇಖಾ ಇದ್ದಂಗ ಚಿರ ಯುವಕ ಇವ್ರ. ಯಾವಾಗ ಎಷ್ಟೇ ಹಳಿ ವಿಡಿಯೋ ಫೋಟೋ ತೆಗೆದ ನೋಡ್ಲಿ ಹಂಗೆ ಇರ್ತಾರೆ. ಈಗ ಅದಕ್ಕೆ ಹಳಿ ಫೋಟೋ ನೋಡಿದ್ರೆ ಹಂಗೆ ಇದ್ರೆ ಸರ್. ನಾವು ಕಡೆ ಸಪರೇಟ್ ಕಳಿಸ್ತೀನಿ, ನಿಮ್ ಕಡೆ ತೋರ್ಸಲ್ಲ. ನಾಂದಲ್ಲ ಹೂವೊಂದು ಮೂಳೆ ಇರೋದು. ಮಂದಿ ಓಡಿಸ್ತಾವಿದ್ರು. ಏಪ್ಪು ಕಚ್ಚತಪ್ಪ. ಇವತ್ತು ನಮ್ ಗಂಗಾ ಸಾಂಗ್ ಶೂಟ್ ನಡೆದ್ರಿ. ಆರ್ಸಿ ಮಂಜು ಅಣ್ಣ ಅವ್ರು ಬಂದಾರ ನೋಡ್ರಿ ನಮ್ ಸಾಂಗ್ ಶೂಟಿಗೆ. ಲೊಕೇಶನ್ ಬಂದಾರ. ಅಂಡ್ ಆಕ್ಚುಲಿ ಲೊಕೇಶನ್ ಇದು ಅಲ್ಲ, ಕುಸ್ನೂರ್ಗೆ ಹೋಗ್ಬೇಕು. ಬ್ಲಾಗ್ ದೋಸ್ತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ನೀವು ನೋಡ್ತಾ ಇದ್ದೀರಾ, ನಮ್ಮ ಜೊತೆಗೆ ಆರ್ಜಿ ಮಂಜು ಅಣ್ಣ ಇದ್ದಾರೆ. ನಾವು ಇವತ್ತು ನಮ್ಮ ಗಂಗಾ ವೆಬ್ ಸೀರೀಸ್ನ ಸಾಂಗ್ ಶೂಟ್ ಲೊಕೇಶನ್ನಾಗ ಬಂದಿದ್ವಿ. ಸೊ ಇದೇ ನಮ್ಮ ಲೊಕೇಶನ್. ಆ್ಯಂಡ್ ಎಲ್ಲ ಆರ್ಟಿಸ್ಟ್ನ ನೋಡ್ಬೋದು. ಅಣ್ಣ ನಮ್ಮ ಲೊಕೇಶನಿಗೆ ಬಂದು ಆಕಸ್ಮಿಕವಾಗಿ ಬಂದು ಹೆಂಗೆ ಅನ್ಸ್ಲತ್ತವ್ರಿ ನಿಮಗೆ? ಆ್ಯಕ್ಚುಲಿ ಭಾಳ ಚಲೋ ಅನ್ಸ್ಲತ್ತದ. ಬಿಕಾಸ್ ನನ್ನ ಪ್ಲ್ಯಾನ್ ಇರಲಿಲ್ಲ, ಸಡನ್ ಆಗಿ. ಆ್ಯಕ್ಚುಲಿ ಅಂಬರೀಷ್ ಅದು ಕಾರಣ ಅನ್ಬೇಕು. ಅಂಬರೀಷಿಗೆ ಬಿಡ್ಲಕ್ಕಂತ ಬಂದೆ. ವೀಣಾ ಮೇಡಮ್ ಅವರು 1 hour ಬಂದು ಹೋರಿ ಶೂಟಿಂಗ್ ಕ್ಲೈಮ್ಯಾಕ್ಸ್ ಅದ ಅಂತಂದರು. ಆ್ಯಕ್ಚುಲಿ 3 ಗಂಟೆಯಿಂದ ನನ್ನ ಡ್ಯೂಟಿ ವರ್ಕ್ ಸ್ಟಾರ್ಟ್ ಐತಿ. ಈಗ ಆ್ಯಕ್ಚುಲಿ ಅಂಬರೀಷ್ ಮಾತ್ರ ನಾನು ಅದೇ ನ್ಯೂಸ್ ಚೆಕ್ ಮಾಡ್ಲಾಗತ್ತಿದ್ದೆ. ಬಟ್ ಏನೊಂಥರ
ನಮ್ಮವರು ನಮ್ಮ ಭಾಗದವರು ನಮಗೆ ಜಾಸ್ತಿ ಆತ್ಮೀಯರವ್ರು ಮಾಡ್ಲಿಕ್ಕಾರಲ್ಲ. ಸೊ ನೋಡಿದ್ರೆ ಆಯಿತು ಏನೋ ಖುಷಿ ಆಯ್ತು ಅಂತ ಒಂದು ಬಂದೀನಿ. ಸೊ ಒಂದು ಸೀನ್ ಶುರು ಆಯ್ತು ಅಂದ್ರೆ ನೋಡಿದ ತಕ್ಷಣ ಆಫೀಸ್ಲಿಂದ ಕಾಲ್ ಬಂತು ಅಂದ್ರೆ ಹೋಗ್ಬೇಕಿಲ್ಲ ಅಂದ್ರೆ ಮುಗಿಸ್ಕೊಂಡು ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡ್ಬೇಕೇನಾಗ್ತದೆ, ಬಟ್ ಒಂದು ಒಳ್ಳೆ ಎಫರ್ಟ್ ಮಾಡ್ಲತ್ತಾರ. ಸೊ ಒಳ್ಳೇದಾಗಲಿ ಅಂತ ನಾನು ಟೀಮ್ಗೆ ವಿಶ್ ಮಾಡ್ತೀನಿ. ಸೊ ವ್ಲಾಗ್ ದೋಸ್ತು ನಮ್ಮ ಅರುಣ್ ದೋಸ್ತು ನಮ್ಮ ಅರುಣ್ ಬ್ರೋ ಮಾಡ್ತಾ ಇರೋಂಥ ವ್ಲಾಗ್ಸ್ ಎಲ್ಲರೂ ದಯವಿಟ್ಟು ನೋಡಿರಿ. ಬಿಕಾಸ್ ಲೈಕ್ ಹೆಂಗೆ ಹೇಳ್ಬೇಕಂದ್ರೆ ನಂಗೆ ಜಾಸ್ತಿ ಕ್ಲೋಸ್ ಇಲ್ಲದೆ ಅಂದರೂ ಅನ್ನ ಬೆಂದದಲ್ಲಿ ಅಂತ ನೋಡ್ಬೇಕಾದ್ರೆ ಒಂದು ಅಕ್ಕಿ ಅಗಳು ಒತ್ತಿದ್ರೆ ಸಾಕತ್ತೆ. ಹಂಗೆ ಒಂದು 2-3 ಸಲ ಭೇಟಿ ಆದರೂ ಆ ಬ್ರೋದು ಮನಸ್ಸು ಹೆಂಗಂತ ಗೊತ್ತಾಗಲ್ಲ. ಲೈಕ್ ವಿದೌಟ್ ಎನಿ ಎಕ್ಸ್ಪೆಕ್ಟೇಷನ್ ಎಲ್ರಿಗೂ ಚಲೋ ಆಗಲಿ ಅಂತ ಒಂದು ಡೌನ್ ಟು ಅರ್ತ್ ಏನಂತ ಥಿಂಕಿಂಗ್ ವೇಲಿಂದ ಮಾಡ್ತಿರ್ತಾರೆ ವ್ಲಾಗ್ಸು. ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗಂಗಾದು 2 ದಿನ ಆಯಿತು ಕಂಟಿನ್ಯೂ ಅವರು ವ್ಲಾಗ್ ಮಾಡತ್ತಾರ. ಆ್ಯಂಡ್ ಕಂಪ್ಲೀಟ್ ವ್ಲಾಗ್ ನಂಗೆ ಮೇಕಿಂಗ್ ಬಗ್ಗೆ ನಿಮ್ಗೆ ಕಂಪ್ಲೀಟಾಗಿ ಈ ವಿಡಿಯೋನಾಗ ಸಿಗ್ತದೆ. ಆ್ಯಂಡ್ ಯಾವ ರೀತಿಯಾಗಿ ನಾವು ಸಾಂಗ್ ಇರ್ತದೆ ಅದನ್ನಂತೂ ಆಲ್ರೆಡಿ ಅಪ್ಲೋಡ್ ಮಾಡ್ತೀವಿ ಹೋಮ್ ಶ್ರೀ ಕ್ರಿಯೇಷನ್ದಾಗ. ಸೊ ನಾವೀಗ ಊಟ ಎಲ್ಲ ಮುಗಿಸ್ಕೊಂಡು ಸ್ಪಾಟಿಗೆ ಬಂದೀವಿ. ನಮ್ಮದು ಲೊಕೇಶನ್ ಇಲ್ಲೇ ಅದ, ಶೂಟ್ ಇಲ್ಲೇ ಆಗ್ತದೆ. ಏನಂತೇಳಿ ವಿಡಿಯೋ ತೋರಿಸ್ತೀನಿ. ನಾವಿಲ್ಲಿ ಬಂದೀವಿ. ಇದು ಯಾವ್ರಣ ಕುಸ್ನೂರ್ದಾಗ ಇವತ್ತು ಬಂದೀವಿ. ಶೂಟ ಫೈನಲ್ ಕ್ಲೈಮ್ಯಾಕ್ಸ್ ನಮ್ದು ಗಂಗಾ ಮೂವಿ ಸಾಂಗ್ ಶೂಟ್ ಇವತ್ತು ಕ್ಲೈಮ್ಯಾಕ್ಸ್ ಅದ. ಸೊ ಎಲ್ಲರೂ ಜೋಶ್ನಾಗ ಹ್ಯಾಪಿ ಜೋಶ್ನಾಗಾರ ನೋಡಮ್ ಯಾರು ಲೇಟ್ ಜೋಶ್ ಅದ ಇವತ್ತು. ಒಟ್ಟು ಹೊರಗೆ ಬರ್ತದೆ, ಏನು ಜಾಸ್ತಿ ಟೈಮ್ ಆಗ್ತದೆ, ಸ್ವಲ್ಪ ಅದ. ಬಾಯ್ ಜೋಗ. ಹಾಂ ಹೇಳ್ರಿ, ಫೋಕಸ್ ಮಾಡಂತೀರಿ. ಫೋಕಸ್ ಮಾಡಿದಾಗ ಸುಮ್ಮನೆ ಹೇಳ್ರಿ ಅಂತೀರಿ, ಇಲ್ಲ ಹಾಯ್ ಮಾಡ್ತೀರಿ ಅಷ್ಟೇ. ಏನು ಮಾಡ್ಲತ್ತೀರಿ ಇಲ್ಲಿ ಬಂದು? ಏನಿಲ್ಲ, ನಾವು ಇನ್ಸ್ಟಾಗ್ರಾಮ್ ನೋಡಿದ್ರೆ ಅವ್ರು ವಿನ್ನೋ ಸುಮ್ಮನೆ ಕುಂತಾನೆ ಏನೋ ಡೀಪ್ ಡಿಸ್ಕಷನ್ ಮಾಡ್ಬೇಕಂತ ಅಂದಿದ್ದಾನ, ಬಟ್ ಯೋಚನೆ ಮಾಡ್ಲಕತ್ತಾನ. ಸೊ ಏನು ಯೋಚನೆ ಮಾಡ್ಲಕತ್ತ ತಿಳ್ಕೊಬೋದಾ? ಮಾತಾಡ್ಲಕ್ಕೆ ಏನು ಭೀ ಇಲ್ಲ, ಆರಾಮ್ ತಪ್ಪ. ಮತ್ತು ನಮ್ಮ ಜೊತೆಗೆ ಸರ್ ಅದಾರ. ಸರ್ ಏನಾದರೂ ಹೇಳ್ತೀರಿ ನಿಮ್ದು ಎಕ್ಸ್ಪೀರಿಯನ್ಸ್? ಇಲ್ಲಿ ಈ ಗಂಗಾದು ವೆಬ್ ಸೀರೀಸ್ ಮಾಡಿದ್ರಿ, ಸೊ ಆ ಸಾಂಗ್ ಶೂಟ್ ಆಗ್ಲಿಕ್ಕತ್ತೀರಿ, ಅದು ಅಲ್ರಿ ಈಗಿಂದು ಅನುಭವಗಳು ಇಲ್ಲಿಂದ ಅಷ್ಟೇ ರೀ. ನೀವು ಏನೋ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರಿ, ಸೊ ಗಂಗನ್ ತಂದಿ ಪಾತ್ರ ಅನ್ನೋದಕ್ಕಿಂತ ಅದರಲ್ಲಿ ಜೀವ ತುಂಬಬೇಕು. ಈ ಪಾತ್ರ ಇದೆ. ಒಳ್ಳೆ 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 ವೆಬ್ ಸೀರೀಸ್. ನೀವು ನೋಡಿ, ಮತ್ತೊಬ್ರು ನೋಡ್ಲಿಕ್ಕೆ ಅವಕಾಶ ಮಾಡ್ಕೊಡಿ. ಇದೊಂದು ಒಳ್ಳೆ ಸೀರೀಸ್ ನಮ್ಮ ಗುಲ್ಬರ್ಗದಾಗ ಆಗಿದ್ದಿಲ್ಲ. ಇದು ವೆಬ್ ಸೀರೀಸ್ ಆಗಿದ್ದು ವಿಶೇಷತೆ. ಇದರಲ್ಲಿ ನಾಳೆ ಸರ್ ನೀವು ಈ ವೆಬ್ ಸೀರೀಸ್ನಾಗ ಏನು ಪಾತ್ರ ಮಾಡ್ಲಿಕ್ಕತ್ತೀರಿ? ನಾವು ಮಾವ ಹಾಗೆ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮ ಮಿಸ್ಸೆಸ್ನೂ ಇದ್ದಾರೆ. ಸೊ ನೀವು ಏನು ಪಾತ್ರ ಮಾಡ್ಲತ್ತೀರಿ? ಅತ್ತೆ ಪಾತ್ರ ಸ್ಕೂಲ್ವಾಗಿ ಮಾಡ್ತಾ ಇದ್ದೀವಿ. ಒಂದು ಚಲೋದಕ್ಕೆ ಎಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ, ನಾವು ಸಹಾಯ ಮಾಡ್ತಾ ಇದ್ದೀವಿ ನಮ್ಮ ಕೈಲಾದಷ್ಟು. ಈಗ ನಮ್ಮ ಕಲಬುರಗಿ ಒಳಗೆ ಫಸ್ಟ್ ಟೈಮ್ ವೆಬ್ ಸೀರೀಸ್ ಮಾಡ್ಲಿಕ್ಕತ್ತಾರ ರೀ. ಸೊ ಈ ಥರ ಮೊದಲು ಯಾರೂ ಮಾಡಿಲ್ಲ ರೀ. ಸೊ ನೀವು ಅದ್ರ ಬಗ್ಗೆ ಏನು ಹೇಳ್ತೀರಿ? ನಮ್ದೊಂದು ಪುಣ್ಯ ಅನ್ಬೇಕ್ರಿ ಇಂಥದ್ರಾಗ ಪಾತ್ರ ಸಿಕ್ಕ್ಯದಂದ್ರೆ ನಮ್ಮದು. ಸರ್ ನೀವೇನಾದರೂ ಹೇಳ್ತೀರಿ? ಈ ನಮಗೇನು ಸನ್ನಿವೇಶ ಕೊಟ್ಟಿದ್ದಾರಲ್ಲ, ಇದು ಮಾತ್ರ ನನಗೆ ಭಾಳ ಇಷ್ಟ ಇದೆ. ಬಟ್ ಈ ಸನ್ನಿವೇಶ ಕೆಲವು ಮಾಡಬೇಕು ಅಂದರೆ ಸ್ವಲ್ಪ ಮುಂದೆ ಹೋಗ್ತಾರೆ. ಯಾಕಂದರೆ ಈ ಸೀರಿಯಲ್ನಲ್ಲಿ ಲಾಸ್ಟ್ ಮೂಮೆಂಟ್ ಏನು ಮಾಡ್ತಾ ಇದ್ದಾರೆ ಮೇಡಮ್ ಅವರು, ಅದು ಭಾಳ ಇಷ್ಟ ಆಯ್ತು. ಯಾರೂ ಅದಕ್ಕೆ ಇಂಟ್ರೆಸ್ಟ್ ಕೊಡೋಂಗಿಲ್ಲ ಆ ಟೈಪ್ ಮಾಡಲಿಕ್ಕೆ. ಯಾರು ವೀಣಾ ಮೇಡಮ್ ಏನು ಮಾಡ್ತಾ ಇದ್ದಾರೆ, ಅದು ಆ ಸನ್ನಿವೇಶ ಯಾರೂ ಮಾಡೋಕ್ಕಾಗಲ್ಲ. ಬಟ್ ಅವರು ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ದಾರೆ, ನನಗದು ಭಾಳ ಇಷ್ಟ ಆಯಿತು. ಮೇಡಮ್ ಬರ್ರಿ ಕಡೆ. ಇವರು ನೋಡಿರ್ತೀರ ಎಲ್ಲರೂ, ವೀಣಾ ಮೇಡಮ್ ಏನಪ್ಪ ಅಂದ್ರೆ ವಿಶೇಷ ಫಸ್ಟ್ ಹೆಣ್ಮಕ್ಳು ಆ್ಯಕ್ಟಿಂಗ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡೋ ಟೈಮ್ನಾಗ ಇವರು ಒಂದು ಸ್ಟ್ರಾಂಗ್ ಡಿಸಿಷನ್ ತೊಗೊಂಡು ಡೈರೆಕ್ಷನ್ ಮಾಡ್ಲಿಕ್ಕೆ ಮುಂದೆ ಬಂದಾರ. ಸೊ ನೀವು ಏನು ಹೇಳ್ತೀರಿ? ಖುಷಿ ಆಗ್ತದೆ ಭಾಳ, ಯಾಕಂದ್ರೆ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಟೀಮ್ ಆ್ಯಂಡ್ ಪ್ರೊಡಕ್ಷನ್ ಇಟ್ಕೊಂಡು ವರ್ಕ್ ಮಾಡತ್ತಿದ್ದೆ. ಸೊ ಅದೊಂದು ಹೆಮ್ಮೆ ಅದ. ಸೊ ಎಲ್ಲರ ಪ್ರಕಾರ ಒಂದು ಹೆಣ್ಣಾಗ ಮಾಡತ್ತಾಳ ಅಂತಾರೆ ಎಲ್ಲರೂ. ಸೊ ಅದು ಖುಷಿ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಗುರು ಹೇಳ್ರಿ, ಏನಾದರೂ ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಮ ಅನುಭವಗಳು? ಬರಾಳಿ ಜೀನ್ಸ್ ಪ್ಯಾಂಟ್ ಶರ್ಟ್ ಹಾಕೊಂಡ್ಬಂದಿದೆ. ಈ ಅವತಾರದ ನಿಂದಿರ್ಸೇರಿ ಬಟ್ ಒಳ್ಳೆ ರೀತಿಲಿ ಆದ್ರೆ ಬೆಸ್ಟ್ ಆಗ್ತದೆ. ಏನು ನೋಡೋದು ಎಲ್ಲ ನೋಡ್ರಿ, ಹಿಂಗೆ ಇದು ನೋಡ್ದಂಗೆ ನಮ್ಮದು ಭೀ ನೋಡ್ರಿ. ಓಂ ಶ್ರೀ ಕ್ರಿಯೇಷನ್ದಾಗ ಬಿಡ್ತಾರೆ ಸಾಂಗ್ ರಿಲೀಸ್ ಆಗ್ತದೆ ಆದಷ್ಟು. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ.
ದಯಾ ನೀವೇನಾದರೂ ಹೇಳ್ತೀರಿ? ಸೊ ಅನುಭವಗಳು ಹೊಸ ಎಕ್ಸ್ಪೀರಿಯನ್ಸ್. ಅಂಬಾದಾಸ್ ನಮ್ಮ ಗಂಗಾ ವೆಬ್ ಸೀರೀಸ್ದು ಹೀರೋ ಮೊದಲೆಲ್ಲ ನೋಡಿರಿ. ಸೊ ಇಲ್ಲಿ ನಿಂತರ ನೀವು ಏನಾದರೂ ನಿಮ್ಮ ಅನುಭವಗಳು? ಅಣ್ಣ ಸುತ್ತಳಿ ಖಾಲಿ ಅಣ್ಣ, ನಮ್ಗೆ ಎಷ್ಟು ಕೊಟ್ಟು ಅಷ್ಟು ಕಟ್ಟಿ ನೋಡಿ. ಎಲ್ಲರೂ ಚೈನಿನ ಸುತ್ತಳಿ ನಮ್ಗೆ ಎಷ್ಟು ಕೊಟ್ರೆ ಅಷ್ಟೇ ಕಟ್ಟಿ ನಾನು ಕ್ಯಾಮ್ರಾದಲ್ಲಿ ಏನು ನಾನು ಮಾರ್ಕೋಡ್ ಆಯ್ತು. ಹೆಚ್ಚಿ ತಂತಿರಲ್ಲ ಆಯ್ತಾ? ನಿಮಗೆ ಹೇಗೆ ಅನ್ನಿಸುತ್ತಿದೆ? ತುಂಬಾ ಖುಷಿ ಆಗುತ್ತಿದೆ. ಮೊದಲ ಬಾರಿ ಸತ್ತಿದ್ದೇನೆ, ಆದ ಕಾರಣ ತುಂಬಾ ಖುಷಿ ಆಗುತ್ತಿದೆ. ಏನ್ ಮಾಡ್ರಿ ನಿಮ್ದು ಸತ್ಮೇಲೆ ಅಂದ್ರೂ ವ್ಲಾಗ್ ಭಾರಿ ಬಿಡ್ರಪ್ಪ. ಥ್ಯಾಂಕ್ ಯು ಬರೀ ನಮ್ಮ ಲೋಕಕ್ಕೆ ಆದಷ್ಟು ರೆಡಿ ರೆಡಿ ನೋಡ್ಬೋದು ಆಗ್ಲೇ ಹೆಣ ವ್ಲಾಗಲ್ಲಿ ಮಾತಾಡಿತ್ತು, ಈಗ ನೀರು ಬೇರೆ ಕುಡಿತಾ ಇದೆ. ಸೊ ವಿಚಿತ್ರವಾದಂಥ ವ್ಲಾಗು, ಅಷ್ಟಕರವಾದಂಥ ವ್ಲಾಗು. ಅಲ್ಲಿ ಬಂದು ಹೆಣದಲ್ಲಿ ಸೆಲ್ಫಿ ಹಿಡಿದು ಹೇಗಂತೆ ತುಂಬಾ ಸತ್ತಿದ್ದೀನಲ್ಲ. ನೋಡಿಲ್ಲ, ಅದೇ ಫೀಲ್ ಅದ. ಫೈನಲ್ ಆಗಿ ಈಗ ಶೂಟಿಂಗ್ ಕಂಪ್ಲೀಟ್ ಆಯಿತು. ಸೊ ಇದು ನೀವು ಸ್ಟಾರ್ಟ್ ಮಾಡಿ ಎಂಡ್ ಮಾಡೋ ತನಕ ನಿಮ್ಮ ಅನುಭವಗಳು ಹೆಂಗಾಯಿತು, ಎಷ್ಟು ತಲೆ ಖರಾಬ್ ಮಾಡ್ಕೊಂಡ್ರಿ? ಇದು ನೀವು ಪ್ರಶ್ನೆ ಕೇಳತ್ತಾರಲ್ಲ, ಅದ್ರಾಗೆ ನಿಮ್ಗೆ ಆನ್ಸರ್ ಸಿಕ್ಕಿರ್ಬೇಕು. ನಮ್ದು ಹಾಲತ್ ನೋಡಿರ್ಬೇಕು. 3 ದಿನ ಆಯ್ತು ರೀ ಮೈ ತಕೊಂಡು ಬಿಡಲೇ ಆಗ್ಯಾರ. ನೋಡ್ರಿ, ಒಂದು ಶೂಟ್ ಮಾಡ್ಬೇಕಾದ್ರೆ ಎಷ್ಟು ಪ್ರಾಬ್ಲಮ್ಸ್ಗಳು ಬರ್ತಾವೋ ಎಲ್ಲ ಫೇಸ್ ಮಾಡಬೇಕು. ಎಸ್ ಮಾಡಲೇಬೇಕು. ಒಬ್ಬ ಸಿನಿಮಾ ಮೇಕರ್ ಆಗಿ ಈ ಲೆವೆಲಿಗೆ ಮಾಡಿಲ್ಲಪ್ಪ ಅಂದ್ರೆ ನೀವು ಸಿನಿಮಾ ಮೇಕರೇ ಅಲ್ಲ. ಕಷ್ಟ ಇರ್ಬೇಕ್ರಿ, ಅಂದ್ರೆ ಮಜಾ ಬರುತ್ತೆ. ಕಷ್ಟ ಇರಬೇಕು ಅಂದರೆ ಮಜಾ ಬರ್ತದ ಫೇಸ್ ಮಾಡ್ಲಿಕ್ಕೆ. ಕಷ್ಟನೇ ಇಲ್ಲ ಅಂತಂದ್ರೆ ಮಜಾನೇ ಇರಲ್ಲ. ಈ ಮತ್ತಿಗೆ ಅಣ್ಣ ನೀವೇನು ಹೇಳ್ತೀರಿ? ದಟ್ಸ್ 100% ಟ್ರೂ. ಬಿಕಾಸ್ ಕೈ ಕೆಸರಾದರೆ ಬಾಯಿ ಮೊಸರಾಗಲ್ಲ ಅಂತ ಏನು ಗಾದಿ ಮತ್ತು ಹಾಗೆ ಕಷ್ಟಪಡಲಾರ್ದೆ ಸುಖನೂ ಸಿಗಲ್ಲ. ಆ್ಯಂಡ್ ಒಂದು ಒಳ್ಳೆ ರಿಸಲ್ಟ್ ಆನ್ ಸ್ಕ್ರೀನ್ ಬರಬೇಕಾದ್ರೆ ಆಫ್ ಸ್ಕ್ರೀನಲ್ಲಿ ಎಲ್ಲರದ್ದು ಮೆಹನತ್ ಭಾಳ ಇಂಪಾರ್ಟೆಂಟ್ ಇರ್ತದೆ. ಸೊ ಅದು ಇಲ್ಲಿ ನಮಗೆ 100% ಕಾಣಿಸ್ಯದ. ಸೊ ಎಲ್ಲ ಟೀಮ್ಗೂ ಆಲ್ ದಿ ವೆರಿ ಬೆಸ್ಟ್. ಸೊ ಪ್ರತಿಯೊಬ್ಬರೂ ಅವ್ರವ್ರದ್ದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಾರ, ಬೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ಯಾರ. ಒಂದು ಸಾಂಗ್ ಕಂಪ್ಲೀಟ್ ಮಾಡೋಕ್ಕೆ ಇಷ್ಟೊಂದು ಪರಿಶ್ರಮನ ಪಟ್ಟಾರ. ಈ ವಿಡಿಯೋ ಇಷ್ಟ ಆದ್ರೆ ಕಾಮೆಂಟ್ ಮಾಡಿ. ಪಾರ್ಟ್ 2 ವಿಡಿಯೋ ಬರ್ತದೆ, ಎಲ್ಲರೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿರಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.